ದೇಶ ಇದು ವಿವಿಧ ಭಂಗಿಲಿ ಓದ್ತಾ ಇರೋದು ನಾವು ಹೆಂಗೆ ಕೂತ್ಕೊಂಡು ಮಲ್ಕೊಂಡು ಓಡಾಡ್ಕೊಂಡ್ಬಿಡ್ತೀವಿ ಆ ಥರ. ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲಿ ಮೈಸೂರು ಅಂಬಾರಿ, ಅದ್ರ ಮೇಲೆ ರಾಜ ಕೂತಿರೋದು, ಮುಂಚೆ ಮಹಾರಾಜರು ಕೂರ್ತಿದ್ರಲ್ಲ ಆ ಕಾಲದ್ದು. ಅದಾದಮೇಲೆ ಮುಂಗಡೆ ವಿವಿಧ ಕಲಾತಂಡಗಳಿಂದ ಪ್ರದರ್ಶನ ಇಲ್ಲಿ ನೋಡ್ತಾ ಇರ್ಬೋದು. ವೀರಗಾಸೆ ಕುಣಿತಾ ಇರ್ಬೋದು, ಡೋಲ್ಗಳು ಇವುಗಳು. ಅಲ್ಲಿಂದ ನೆಕ್ಸ್ಟ್ ರೋನಲ್ಲಿ ಬಂದರೆ ಅಲ್ಲಿ ಮೂರನೇಲಿ ಕಾಣ್ತಾ ಇರೋದು ದಶರಥ ಮಹಾರಾಜ, ಅವನ ಹೆಂಡ್ತಿರು ಮತ್ತು 4 ಜನ ಮಕ್ಕಳು, ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಇಲ್ಲಿ ರಾಮ ಲಕ್ಷ್ಮಣ ತಾಟಕಿ ಸಂಹಾರ ಮಾಡ್ತಾ ಇರೋದು, ಇಲ್ಲಿ ಸೀತಾರಾಮ ಕಲ್ಯಾಣ. ಈ ಕಡೆ ಬಂತು ಅಂದರೆ ಇವರು ಶ್ರವಣಕುಮಾರ ಅವ್ರ ತಂದೆ ತಾಯಿನ ಕರ್ಕೊಂಡು ಪ್ರವಾಸಕ್ಕೆ ತೀರ್ಥಯಾತ್ರೆ ಹೊರಟಿರೋದು. ನೆಕ್ಸ್ಟು ಮುಂದಿನ ರೋನಲ್ಲಿ ಬಂದರೆ ಇಲ್ಲಿ ನೋಡ್ಬೋದು. ಇಲ್ಲಿಂದ ನೆಕ್ಸ್ಟು ಇದರಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿಗೆ ಬರ್ತೀನಿ. ಇಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತಾ ಊರು ಬಿಟ್ಟಾಗ ಅಂದರೆ ಅಯೋಧ್ಯೆ ಬಿಟ್ಟು ವನವಾಸಕ್ಕೆ ಹೋದಾಗ ಗೋವಾ ನದಿ ಮುಖಾಂತರ ಅವರು ದೋಣಿ ದಾಟಿ ಬಂದಿದ್ದು. ಆಮೇಲೆ ಇಲ್ಲಿ ಅವರು ಕಾಡು ಸೇರಿಕೊಂಡಿದ್ದು ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲೊಂದು ಜಿಂಕೆ ಮತ್ತು ಸೀತೆ ಮಾಯಾ ಮೃಗನ ಬೇಕು ಅಂತ ಕೇಳಿದಾಗ ರಾಮ ಅದನ್ನು ಓಡಿಸ್ಕೊಂಡು ಹೋಗಿದ್ದು ಹೊಡೆಯೋಕ್ಕೆ. ಅದು ಇಲ್ಲಿ ನಂತರ ರಾವಣ, ಇಲ್ಲಿ ಲಕ್ಷ್ಮಣ ರೇಖೆ ಕಾಣಿಸ್ತಾ ಇದೆ. ಇವನು ಹೆಸರು ರಾವಣ ಬಂದು ಸೀತೆನ ಅಪಹರಿಸ್ಬೇಕಾದ್ರೆ ಲಕ್ಷ್ಮಣ ರೇಖೆ ದಾಟಿ ಬರೋಕ್ಕಾಗದೇ ಇದ್ದಾಗ ಋಷಿ ವೇಷದಲ್ಲಿ ಬಂದು ಭಿಕ್ಷಾಂದಿ ಅಂತ ಕೇಳಿ ಅವಳು ಭಿಕ್ಷಾಕಕ್ಕೆ ಲಕ್ಷ್ಮಣ ರೇಖೆ ದಾಟಿ ಕಡೆ ಬಂದಾಗ ಅವಳನ್ನ ಅಪಹರಣೆ ಮಾಡ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇರ್ಬೋದು. ವರ ಮತ್ತು ಇದು ನಮ್ಮ ಜಟಾಯು ರಾವಣನ ಜೊತೆ ಹೊಡೆದಾಡ್ತಾ ಇರೋದು. ಇಲ್ಲಿ ಕುಂಭಕರ್ಣ, ಅವನು 6 ತಿಂಗಳು ಮಲಗಿರ್ತಾನೆ, 6 ತಿಂಗಳು ಎದ್ದಿರ್ತಾನೆ, ಅವನನ್ನು ಎಬ್ಸೋಕ್ಕೆ ಪ್ರಯತ್ನ ಪಡ್ತಾ ಇರೋದು. ನೆಕ್ಸ್ಟು ಇಲ್ಲಿ ಹನುಮಂತ ಸಿಕ್ಕಿರೋದು ಯಾರಿಗೆ, ರಾಮಂಗೆ. ನೆಕ್ಸ್ಟು ಇಲ್ಲಿ ಇದರಲ್ಲೆಲ್ಲ ಬಂದರೆ ಸೇತು ಬಂಧನ ಅಂದರೆ ಇದು ಸೇತುವೆ, ರಾಮ ಸೇತುವೆ ಏನಿದೆ ಅದನ್ನು ಕಟ್ತಾ ಇರೋದು ಇಲ್ಲಿ ನೋಡ್ಬೋದು. ಕಪಿಗಳೆಲ್ಲ ತಲೆ ಮೇಲೆ ಬಂಡೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ರಾಮ ಅಂತ ಬಂಡೆ ಮೇಲೆ ಬರೆದಿರೋದು ಎಲ್ಲ ಕಾಣಿಸುತ್ತೆ ಇಲ್ಲಿ ರಾವಣನ ಇದಕ್ಕೆ ಹೋದಾಗ, ಆಸ್ಥಾನಕ್ಕೆ ಹೋದಾಗ ಹನುಮಂತನಿಗೆ ಅವರು ಆಸನ ಕೊಡ್ತಿದ್ದಾಗ ಅವನ ಬಾಲದಲ್ಲೇ ಅವನ ಸಿಂಹಾಸನಕ್ಕಿಂತ ಎತ್ತರದಾದಂಥ ಒಂದು ಬಾಲದಲ್ಲೇ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರೋದು ಇಲ್ಲಿ ನೋಡ್ಬೋದು. ವಿಭೀಷಣ ಕಾಣ್ಬೋದು, ಇಲ್ಲಿ ರಾವಣ ಕಾಣ್ಬೋದು, ಇಲ್ಲಿ ಹನುಮಂತ. ನೆಕ್ಸ್ಟು ಇಲ್ಲಿ ಬಂತು ಅಂದರೆ ಇದು ಸೀತಾರಾಮ ಕಲ್ಯಾಣ. ಇದು ಕಲ್ಯಾಣ ಅಲ್ಲ, ಅವ್ರ ಪಟ್ಟಾಭಿಷೇಕ. ಅಲ್ಲಿಂದ ವಾಪಸ್ ಬಂದು ರಾಮನ ಸಂಹಾರ ಆದಮೇಲೆ ಇದು ಪಟ್ಟಾಭಿಷೇಕ ನಡೆಯುತ್ತೆ. ಅದು ಈ ಪಟ್ಟಾಭಿಷೇಕ ಮುಗ್ದಾದ್ಮೇಲೆ ಏನು ಮಾಡ್ತಾನೆ, ರಾಮ ಸೀತೆನ ಯಾರೋ ಅಗಸನ ಮಾತು ಕೇಳ್ಕೊಂಡು ಕಾಡಿಗೆ ಕಳಿಸ್ತಾನೆ. ಆಮೇಲೆ ಅವನು ಯಾಗ ಮಾಡ್ತಾನೆ. ಯಾಗ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಋಷಿಗಳು ಹೇಳ್ತಾರೆ ಹೆಂಡತಿ ಇರಬೇಕು ಅಂತ. ಆದರೆ ಸೀತೆನ ವನವಾಸಕ್ಕೆ ಕಳಿಸ್ಬಿಟ್ಟಿರ್ತಾನೆ. ಹಾಗಾಗಿ ಅವನು ಸೀತೆ ರೂಪದ್ದು ಒಂದು ಬಂಗಾರದ ಒಂದು ಆಕಾರ ಮಾಡಿಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ಯಾಗ ಮಾಡಿದ್ದಿಲ್ಲಿ ಅಶ್ವಮೇಧ ಯಾಗ. ಇದು ಈ ಅಶ್ವಮೇಧ ಯಾಗನ ಲವಕುಶ ಅವರು ಕಟಾಕಿರೋದು. ಆಗಲೇ ರಾಮ ಮತ್ತು ಲವಕುಶ ಅವ್ರಿಗೆ ಯುದ್ಧ ನಡೆಯೋದು ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೀತೆ ಇಲ್ಲಿ ಅಶ್ವಮೇಧ ಯಾಗನ ಅವ್ರು ಕಟಾಕಿಡ್ತಾರೆ, ರಾಮ ಮಾಡಿದ್ದ ಅಶ್ವಮೇಧ ಯಾಗನ ಇಲ್ಲಿ ಕಾಣಿಸ್ತಾ ಇರ್ಬೋದು. ನಮ್ಮ ವಾಲ್ಮೀಕಿ ಮಹರ್ಷಿಗಳು ಇವರು. ನಂತರ ಇಲ್ಲಿಗೆ ಬಂತು ಅಂದರೆ ಜಲ್ಲಿಕಟ್ಟು ವಿದ್ಯೆ. ಇದು ತಮಿಳ್ನಾಡ್ದು ಒಂದು ಪ್ರಸಿದ್ಧ ವಿದ್ಯೆ. ಗೂಳಿನ ಬಿಡ್ತಾರೆ, ಗೂಳಿನ ಹಿಡಿಬೇಕು, ಅದು ಜಲ್ಲಿಕಟ್ಟು. ಇದು ನಮ್ಮ ಮೈಸೂರಿನಲ್ಲಿ ವಜ್ರಮುಷ್ಟಿ ಕಾಳಗ ಅಂತ ನಡೆಯುತ್ತೆ. ವಜ್ರಮುಷ್ಟಿ ಕಾಳಗ ಅಂದರೆ ಕೈಯಲ್ಲಿ ಒಂಥರ ಚೂಪಾಗಿರೋದನ್ನ ವಜ್ರ ಥರದ್ದು ಹಾಕ್ಬಿಟ್ಟು ಈ ಥರ ಇದು ಮಾಡೋದು, ಅದು ವಜ್ರಮುಷ್ಟಿ ಕಾಳಗ. ಇದು ಮೈಸೂರು ಅರಮನೆಯಲ್ಲಿ ನಡೆಯುತ್ತೆ. ಇದು ಕೇಳಾಗೇ ಇಲ್ಲ. ಇದು IPL ವರ್ಲ್ಡ್ ಕಪ್ಪ, ಏಷ್ಯಾ ಕಪ್ಪ ನೀವೇ ಹೇಳಬೇಕು. ಇದು ಟ್ರಾಫಿಕ್ಕು. ಇದು ನಮ್ಮ ದೇಶದಂತೂ ಅಲ್ಲ, ಯಾಕೆಂದರೆ ತುಂಬ ಕ್ಲಿಯರಾಗಿದೆ. ಇಲ್ಲಿ ವಿವಿಧ ಆಟಗಳು ನೋಡ್ತಾ ಇರ್ಬೋದು. ಒಂದು ಹಾವು ಆಡ್ಸೋದಿರ್ಬೋದು, ಜಾತ್ರೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಕೇರಮ್ ಬೋರ್ಡ್ ಆಡ್ತಾ ಇದ್ದಾರೆ. ಅಲ್ಲಿ ಮುಂಚೆ ಈ ಚಿತ್ರದುರ್ಗದ ಕೋಟೆ ಮೇಲೆಲ್ಲ ಬರೀತಾ ಇರೋದು ಆಟ ಏನು ಅಂತ ಗೊತ್ತಿಲ್ಲ. ಆ ಆಟ ಇಲ್ಲಿ ಅಲ್ಗುಣಿ ಮನೆ ಇದೆ. ಇವುಗಳ ಆಟಗಳು. ಇಲ್ಲಿ 3 ಕೋತಿಗಳು ನೋಡ್ತಾ ಇರ್ಬೋದು. ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ಆಡಬಾರ್ದು ಅಂತ ಇರೋದು. ಇಲ್ಲಿ ಗಣೇಶಾಸ್ತ್ರ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರೋ ಒಬ್ಬ ಕೋತಿ ಆಡಿಸ್ತಿದ್ದಾನೆ. ಇದೊಂಥರ ನಮ್ಮ ಸಂತೆಗಳಲ್ಲಿ ನಡೆಯೋ ಒಂದು ಕ್ರೀಡೆಗಳು ಇದೆಲ್ಲ. ನಂತರ ಇಲ್ಲಿ ನೋಡ್ಬೋದು ಮೇಲ್ಗಡೆ ದೇವರು ಇಟ್ಟಿದ್ದಾರೆ. ಮೊದಲನೇ ಸಾಲಲ್ಲಿ ಲಕ್ಷ್ಮೀ, ಸರಸ್ವತಿ, ಶಿವ, ಪಾರ್ವತಿ, ಲಕ್ಷ್ಮೀ, ನರಸಿಂಹ, ಗಣೇಶ, ಆಮೇಲೆ ಶಾರದಮ್ಮನವರು, ಸರಸ್ವತಿ ಎಲ್ಲ. ಇಲ್ಲಿ ಬಂತು ಅಂದರೆ ದಶಾವತಾರಗಳು ಇಲ್ಲಿ ನೋಡ್ಬೋದು. ಮತ್ಸ್ಯಾವತಾರ, ಪರಶುರಾಮ, ಕೂರ್ಮ ಅವತಾರ, ವರಾಹಾವತಾರ, ನರಸಿಂಹಸ್ವಾಮಿ, ಹಿಂಗಡೆ ಕೃಷ್ಣ, ಈ ಕಡೆ ಶ್ರೀರಾಮ, ಈ ಕಡೆ ವಾಮನ ಅವತಾರ, ಹಿಂಗಡೆ
ಮತ್ಸ್ಯ ಅವತಾರ ಏನಿದೆ, ಈ ಕಡೆ ಇನ್ನೊಂದು ಅವತಾರ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಇದು ನೋಡ್ತಿರಲ್ಲ, ಇದು ತುಂಬ ವಿಶೇಷವಾದದ್ದು. ಇದು ಪಾರ್ಥಸಾರಥಿ ಅಂತ. ಇದು ಚೆನ್ನೈನಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಮರೀನಾ ಬೀಚ್ ಹತ್ರನೇ. ಅಲ್ಲಿ ದೇವರಿಗೆ ಮೀಸೆ ಇದೆ, ಪಾರ್ಥಸಾರಥಿ ಕೃಷ್ಣ. ಅದೆಷ್ಟೋ 11 ಏನೋ ಒಂದು ದೊಡ್ಡ ವಿಶೇಷವಾದ ವಿಷ್ಣು ದೇವಸ್ಥಾನಗಳಲ್ಲಿ ಅದು ಒಂದು. ತಿರುಪತಿ ಎಲ್ಲ ಇದ್ದ ಹಾಗೆ ಇದು ಶ್ರೀಕೃಷ್ಣ, ಇಲ್ಲಿ ಲಕ್ಷ್ಮೀ ನರಸಿಂಹ. ನೆಕ್ಸ್ಟ್ ಇಲ್ಲಿಂದ ಬಂದರೆ ಒಂದು ವಿಶೇಷ, ಇಲ್ಲಿ ನೋಡ್ತಾ ಇರ್ಬೋದು, ಇದು ನರಕಾಸುರ ವಧೆ. ನರಕಾಸುರ ವಧೆ ಅಂದರೆ ಅವನ ಶಾಪ ಇರುತ್ತೆ, ಅವನ ತಾಯಿನೇ ಅವನನ್ನು ಕೊಲ್ಲಬೇಕು ಅಂತ. ಹಾಗಾಗಿ ಕೃಷ್ಣ ಅವನ ಜೊತೆ ತುಂಬ ಹೊಡೆದಾಡ್ತಾನೆ. ಹೊಡೆದಾಡಾದ್ಮೇಲೆ ಕೃಷ್ಣನ ಅವನು ಸಾಯ್ಸೋಕ್ಕೆ ಬಂದಾಗ ಹಿಂಗಡೆ ಇದ್ದಂಥ ರುಕ್ಮಿಣಿ ಅವಳ ಭೂದೇವಿಯಾಗಿರ್ತಾಳೆ ಹೋದ ಜನ್ಮದಲ್ಲಿ, ಅಂದರೆ ತಾಯಿ. ಅವಳು ಕೃಷ್ಣನ ಕೊಲ್ಲಕ್ಕೆ ಬಂದ್ಬಿಡ್ತಾನಲ್ಲ ಅಂತ ಅವನು ಬಾಣ ಬಿಡ್ತಾಳೆ. ಅದಾದ ನರಕಾಸುರ ಸತ್ತೋಗ್ತಾನೆ. ಇದು ಕೃಷ್ಣನ ಯೋಜನೆಯ ಒಂದು ಭಾಗ. ಅದಕ್ಕೆ ನಮ್ಗೆ ನರಕ ಚತುರ್ದಶಿ ದಿವಸ ರಕ್ತ ಎಲ್ಲ ಮೈಗೆ ಅಂಟ್ಕೊಂಡಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಣ್ಣೆ ಸ್ನಾನ ಮಾಡೋದು. ಇಲ್ಲಿ ನೋಡ್ತಾ ಇರ್ಬೋದು ಕೃಷ್ಣ ಮಲ್ಲ ಯುದ್ಧ ಆಡ್ತಾ ಇರೋದು. ಕಂಸನ ಸಂಹಾರ ಮಾಡೋಕ್ಕಿಂತ ಮುಂಚೆ ಒಂದು ಮಲ್ಲ ಯುದ್ಧ ಬಿಟ್ಟಿರ್ತಾನೆ ಅದು. ಆಮೇಲೆ ಕಂಸನ ಜೊತೆ ಮಲ್ಲ ಯುದ್ಧ ಮಾಡಿ ಕಂಸನ ಸಂಹಾರ ಮಾಡ್ತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಕಾಸುರ ನಾವು ಭೀಮ ಯುದ್ಧ ಮಾಡ್ತಾ ಇರೋದು ಇದು. ನೆಕ್ಸ್ಟು ಇದು ವೇದವ್ಯಾಸರು ಮಹಾಭಾರತ ಹೇಳ್ಕೊಂಡು ಹೋಗ್ತಾರೆ, ಗಣಪತಿ ಬರ್ಕೊಂಡು ಹೋಗ್ತಾರೆ. ಒಂದು ಕಂಡೀಷನ್ ಇರುತ್ತೆ, ಎಲ್ಲರೂ ನಿಲ್ಸಿದ್ರೆ ನಾನು ಬರೆಯೋದು ನಿಲ್ಲಿಸ್ಬಿಡ್ತೀನಿ ಅಂತ. ಹಾಗಾಗಿ ವೇದವ್ಯಾಸರು ಎಲ್ಲೆಲ್ಲಿ ಬ್ರೇಕ್ ಬೇಕು ಅಂದಾಗೆಲ್ಲ ಏನೋ ಶ್ಲೋಕ ಹೇಳ್ಕೊಂಡು ಹೋಗ್ತಾರೆ. ಹಾಗಾಗಿ ತುಂಬ ಶ್ಲೋಕ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟು ಇಲ್ಲಿ ಬಂದರೆ ಇದು ಪ್ರಾಬಬ್ಲಿ ಇದು ವಿಷ್ಣು ವಿವಾಹ ಇರ್ಬೋದು. ಬ್ರಹ್ಮದೇವ ಮಧ್ಯದಲ್ಲಿದ್ದಾರೆ. ಇದು ಗಜೇಂದ್ರ ಮೋಕ್ಷ. ಒಬ್ಬ ರಾಜನಿಗೆ ಶಾಪ ಇರುತ್ತೆ, ಅವನು ಗಜನಾಗಿ ಹುಡ್ತಾನೆ. ಇದೊಂದು ರಾಕ್ಷಸ ಮೋಸ್ಟ್ಲಿ ಅವನು ಕಾಲು ಇಟ್ಕೊಂಡಾಗ ವಿಷ್ಣು ಎಲ್ಲರಿಗೂ ಒಂದು ಮೋಕ್ಷ ಕೊಡ್ತಾನೆ. ಅದು ಇದು ವಿಶೇಷವಾದದ್ದು. ಇದೇನಪ್ಪ ಅಂದರೆ ಇದು ಸೂರ್ಯದೇವ ಇಲ್ಲಿ ಕುಂತಿ ಏನು ಮಾಡ್ತಾಳೆ, ಸೂರ್ಯದೇವ ಕರ್ಣನ್ನು ನದಿಲಿ ಬಿಟ್ಬಿಡ್ತಾಳೆ. ಅದು ಈ ಸಾರಥಿ ಭೀಷ್ಮನ ಸಾರಥಿಯಾಗ ಅವನಿಗೆ ಮತ್ತು ಅವನ ಹೆಂಡತಿ ರಾಧೆಗೆ ಸಿಗುತ್ತೆ, ರಾಧಂಗೆ. ಅದಕ್ಕೋಸ್ಕರ ಕರ್ಣನ ರಾಧೆ ಅಂತ ಕರೀತಾರೆ. ಇಲ್ಲಿ ಕೃಷ್ಣ ರುಕ್ಮಿಣಿ ಇಲ್ಲಿ ಮರದಲ್ಲಿ ಉಯ್ಯಾಲೆ ಆಡ್ತಾ ಇರೋದು. ಇಲ್ಲಿ ನಂತರ ಇಲ್ಲಿ ಬಂದರೆ ಶಿವ, ವಿಷ್ಣು, ವೆಂಕಟೇಶ್ವರ, ಪದ್ಮಾವತಿ, ರಾಧಾ, ಕೃಷ್ಣ, ವಿಷ್ಣು ಮಲ್ಕೊಂಡಿರೋದು ಇರ್ಬೋದು ಇಲ್ಲಿ. ಆಮೇಲೆ ಇಲ್ಲಿ ಒಂದು ಕುವಿಯಲ್ಲಿ ಪೀಡ ಸಂಹಾರ ಅಂತ, ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಇಲ್ಲಿ ನೋಡಿ, ಇದೊಂದು ವಿಶೇಷವಾದದ್ದು. ಶಿವ ಬ್ರಹ್ಮನ ಒಂದು ಮುಖನ ತೆಗೆದ ಮೇಲೆ ಅದನ್ನೇ ಕಪಾಟ ಮಾಡ್ಕೊಂಡು ಭಿಕ್ಷೆ ಬೇಡಕ್ಕೆ ಹೋಗ್ತಾನೆ. ಅದು ಅನ್ನಪೂರ್ಣೇಶ್ವರಿ ಹತ್ರ ಶಿವ ಭಿಕ್ಷೆ ಬಿಡ್ತಾ ಇರೋದು ಅದು. ಇಲ್ಲಿ ಪಟ್ಟದ ಗೊಂಬೆ ಇದೆ, ಮುಖ್ಯ ಮೈನ್ ಪಟ್ಟದ ಗೊಂಬೆ. ಇದು ಒಂದು ವಿಶೇಷವಾದ ಮರದಲ್ಲಿ ಮಾಡ್ತಾರೆ. ಶೃಂಗೇರಿ ಶಾರದಾಂಬೆ. ಇಲ್ಲಿ ಬಂದರೆ ಹಣ್ಣುಗಳೆಲ್ಲ ಮಾರೋದಿದು. ಇದು ಆಟಿಕೆ ಸಾಮಾನುಗಳು, ಮಸಾಲೆ ಪುರಿ ಡಬ್ಬ ಅದು ಇರ್ಬೋದು. ಆಮೇಲೆ ಟೀ, ಕಾಫಿ ಇವುಗಳದು. ನೆಕ್ಸ್ಟ್ ಇಲ್ಲಿ ಶಂಕರಾಚಾರ್ಯರು ಮತ್ತು ಅವರ ಶಿಷ್ಯಂದರು. ಇಲ್ಲಿ ನಾವು ವಿದ್ವಾಂಸರಾದ ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ತ್ಯಾಗರಾಜರು, ಸಂಗೀತ ವಿದ್ವಾನ್ಗಳು, ಶ್ಯಾಮಶಾಸ್ತ್ರಿಗಳು ಅವ್ರನ್ನ ನೋಡ್ಬೋದು. ಇಲ್ಲಿ ಮಧ್ವಾಚಾರ್ಯರು, ಇಲ್ಲಿ ರಾಮಾನುಜಾಚಾರ್ಯರು, ಸಂತ ತುಕಾರಾಮ, ಪುರಂದರದಾಸರು, ದಾಸರ ಪರಂಪರೆ, ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ, ಇಲ್ಲಿ ಮೀರಾಬಾಯಿ. ಇಲ್ಲಿ ಇದು ನೋಡಿ, ಇದು ಸಾಯಿಬಾಬಾ ನಿಮ್ಗೆ ಗೊತ್ತಿರ್ಬೋದು. ಅನ್ನದಲ್ಲಿ ಬೇಯೋ ಅನ್ನಕ್ಕೆ ಕೈ ಹಾಕಿ ಪಾತ್ರೆ ಒಳಗಡೆ ಅನ್ನನ ಕಲ್ಕಿಡ್ತಾರೆ ಅದು. ಇದು ಸಾಯಿಬಾಬಾ ಅವರು ಪ್ರವಚನ ಕೊಡ್ತಾ ಇರೋದು. ಇದವ್ರ ದೇವಸ್ಥಾನ. ಇದು ಅಕ್ಕ ಮಹಾದೇವಿ, ಇದು ಬಸವಣ್ಣ. ಇಲ್ಲಿ ಕನಕದಾಸರು, ಪುರಂದರದಾಸರು, ದಾಸರ ಪರಂಪರೆ ಇದು. ಇದು ಮತ್ಸ್ಯ. ಇದೇನಪ್ಪ ಅಂದರೆ ಇದು ವಿಶೇಷವಾಗಿ ನಮ್ಮ ಸಮುದ್ರ ಮಂಥನ. ಮೊದಲು ರಾಕ್ಷಸರು ಮತ್ತು ದೇವತೆಗಳು ಹಾವನ ಶೇಷನಾಗನ ಎಳಿಬೇಕಾದ್ರೆ ಮೊದಲು ಬಂದಿದ್ದು ವಿಷ, ಅದು ಗೊತ್ತೇ ಇದೆ. ನಂತರ ಅಮೃತ ಬಂತು ಅಂತ. ಇದು ವಿಶ್ವರೂಪ ದರ್ಶನ, ಅರ್ಜುನನಿಗೆ ಮಹಾಭಾರತ ಟೈಮಲ್ಲಿ ಕೃಷ್ಣ ತೋರಿಸಿದ್ದು. ಇದು ಕೃಷ್ಣ ತನ್ನ ಒಂದು ಆಸ್ಥಾನದಲ್ಲಿ ನೃತ್ಯ ವೀಕ್ಷಿಸ್ತಾ ಇರೋದು. ಇಲ್ಲಿ ದೇವಿ ದಕ್ಷಿಣಾಮೂರ್ತಿ ವಿದ್ಯೆ ಕೊಡೋದ್ರಲ್ಲಿ ತುಂಬ ವಿಶೇಷವಾದ ದೇವರು. ದಕ್ಷಿಣ ದಿಕ್ಕಿನಲ್ಲಿರುತ್ತೆ. ಇದು ಅಯ್ಯಪ್ಪ ಸ್ವಾಮಿ. ಇದು ಶಿವ ಮಾರ್ಕಾಂಡೇಯ. ಶಿವ ತನ್ನ ಭಕ್ತಿ ಮೆಚ್ಚಿ ಮಾರ್ಕಾಂಡೇಯಂಗೆ ಲಿಂಗದಿಂದ ಆಚೆ ಬಂದು ದರ್ಶನ ಕೊಟ್ಟಿದ್ದು. ಇದು ಹನುಮಂತ. ಅಲ್ಲಿ ಕಾಣಿಸ್ತಾ ಇರೋದು ಅರ್ಧನಾರೀಶ್ವರ. ಇದು ಶಿವ, ಗಣೇಶ, ಪಾರ್ವತಿ, ಸುಬ್ರಹ್ಮಣ್ಯ. ಕೊನೆಯಲ್ಲಿ ಕಾಣಿಸ್ತಾ ಇರೋದು ಅರ್ಧನಾರೀಶ್ವರ. ಇಲ್ಲಿ ಮಹಿಷಾಸುರನ ಸಂಹಾರ ಮಾಡ್ತಾ ಇರೋದು. ಇಲ್ಲಿ
ಹಾಂ, ದುರ್ಗಾದೇವಿ ಇದು ಕೋಲ್ಕತ್ತಾದಲ್ಲಿ ಈ ಥರದ್ದು ತುಂಬ ಚೆನ್ನಾಗಿ ಇಡ್ತಾರಂತೆ. ಇದು ನೋಡ್ಬೋದು. ಇದು ವಿಶೇಷ ಯಾವುದು ಅಂದರೆ ಶಿವ ಪಾರ್ವತಿ ಕೈಲಾಸ ಮೇಲೆ ಕೂತಿರ್ತಾರೆ, ರಾವಣ ಕೈಲಾಸನೇ ತನ್ನ ಬೆನ್ನ ಮೇಲೆ ಎತ್ಕೊಳಕ್ಕೆ ಹೋಗ್ತಾನೆ, ಅದು ಇದು. ಇಲ್ಲಿ ಕೃಷ್ಣ ಮತ್ತು ಸುಧಾಮ, ಇಲ್ಲಿ ಶ್ರೀಕೃಷ್ಣಂದು. ಕೃಷ್ಣ ಮತ್ತು ರುಕ್ಮಿಣಿ ಆಟ ಆಡ್ತಾ ಇರೋದು, ಪಗಡೆ ಆಡ್ತಾ ಇರೋದು. ಹೌದು, ಇಲ್ಲಿ ನೋಡ್ಬೋದು ಈ ಸತ್ಯಭಾಮೆ. ಇಲ್ಲಿ ಕೃಷ್ಣನಿಗೆ ಎಷ್ಟೇ ತುಲಾಭಾರ ಮಾಡ್ಬೇಕಾದ್ರೆ ಎಷ್ಟೇ ಬಂಗಾರ ಹಾಕಿದ್ರು ಕೃಷ್ಣ ತೂಗಲ್ಲ. ಆಮೇಲೆ ಬಂಗಾರನೆಲ್ಲ ತೆಗೆದು ನಾರದ ಮುನಿಗಳ ಒಂದು ಸಲಹೆ ಮೇರೆಗೆ ಆ ಕಡೆಗೆ ಒಂದು ತುಳಸಿ ದಳ ಇಟ್ಟ ತಕ್ಷಣ ಕೃಷ್ಣ ತೂಗ್ಬಿಡ್ತಾನಂತೆ. ಅಂದರೆ ಬಂಗಾರಕ್ಕಿಂತ ಅವನು ತುಳಸಿ ದಳದ ಮೇಲೆ ಅಷ್ಟೊಂದು ಪ್ರೀತಿ ಮತ್ತು ಭಕ್ತಿಗೆ ಅವನು ಮೆಚ್ತಾನೆ ಅನ್ನೋ ಒಂದು ಸಂಕೇತ. ಇಲ್ಲಿ ರುಕ್ಮಿಣಿ ಜೊತೆಯಲ್ಲಿ ಕೃಷ್ಣ ಹೂ ಮುಡಿಸ್ತಾ ಇರೋದು, ಕೊಳಲು ನುಡಿಸ್ತಾ ಇರೋದು, ಇದು ಗೊತ್ತಿರ್ಬೋದು. ಕೃಷ್ಣ ಹುಟ್ಟಿದಾಗ ತಂದೆ ನದಿ ದಾಟಿಸ್ತಾ ಇರೋದು, ಪ್ರವಾಹ ಬಂದ್ಬಿಡುತ್ತೆ, ಅದ್ರ ಮೇಲೆ ಶೇಷನಾಗ ಅವನಿಗೆ ರಕ್ಷಣೆ ಕೊಡ್ತಾ ಇರೋದು. ಕೃಷ್ಣ ಯಶೋದೆ, ಕೃಷ್ಣ ಇಲ್ಲಿ ಕಾಳಿಂಗ ಮರ್ದನ ನೋಡ್ಬೋದು ಕಾರ್ನರಲ್ಲಿ. ಅದಾದಮೇಲೆ ಇಲ್ಲಿ ಬಂದರೆ ಕೃಷ್ಣ ಅವರೆಲ್ಲ ನೋಡ್ಬೇಕಾದ್ರೆ ಇಲ್ಲೊಂದು ಕನ್ನಡಿಲಿ ನಿಮ್ಗೆ ಯಾರು ನೋಡ್ಕೋತಿಲ್ಲ ಮಾಯಾಗಂಡಲ್ಲಿ ಶಕುನಿ ಕಾಣಿಸ್ತಾನೆ. ಅಂದರೆ ನಮ್ಮೊಳಗಿರೋ ಶಕುನಿ ಹೊರಗೆ ಬರಬೇಕು ಅನ್ನೋ ಥರ ಇದು. ದುರ್ಯೋಧನ ಅರ್ಜುನ, ಇಲ್ಲಿ ಕೃಷ್ಣ ಮಲಗಿರೋದು ನೋಡ್ಬೋದು. ಇದನ್ನು ವಿಶೇಷ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಮಹಾಭಾರತದಲ್ಲಿ ಕೃಷ್ಣ ಮಲಗಿರ್ತಾನೆ, ಅರ್ಜುನನೂ ಬರ್ತಾನೆ, ಕೃಷ್ಣನೂ ಬರ್ತಾನೆ. ದುರ್ಯೋಧನೂ ಬರ್ತಾನೆ, ಅರ್ಜುನನೂ ಬರ್ತಾನೆ. ಆಗ ದುರ್ಯೋಧನ ಅವ್ನ ಕಾಲ ಹತ್ರ ಮಲ್ಕೊಳ್ಳೋದು, ಒಂದು ತಲೆ ಹತ್ರ ಮಲ್ಕೋತಾನೆ. ಅರ್ಜುನ ಅವ್ನ ಕಾಲ ಹತ್ರ ಕೂತ್ಕೋತಾನೆ. ಕೃಷ್ಣ ಮೊದಲು ಇದ್ದು ಅರ್ಜುನ ನೋಡಿ ನಿಂಗೇನು ಬೇಕು ಅಂತ ಕೇಳಿದಾಗ ಅರ್ಜುನ ನೀನು ಸಾಕು ಅಂತಾನೆ. ಅಲ್ಲ, ಎರಡು ಆಗೋಕ್ಕೆ ಕೊಡ್ತಾನೆ. ನಾನು ಬೇಕಾ, ನಾನು ಸೈನ್ಯ ಬೇಕಾ ಅಂತ, ನಾರಾಯಣಿ ಸೈನ್ಯ. ಅರ್ಜುನ ಕೃಷ್ಣ ಆಯ್ಕೆ ಮಾಡ್ಕೊತಾನೆ, ದುರ್ಯೋಧನ ನಾರಾಯಣಿ ಸೈನ್ಯನ ಆಯ್ಕೆ ಮಾಡ್ಕೊಡ್ತಾನೆ. ಆ ಒಂದು ಸಭೆಯ ಒಂದು ಸನ್ನಿವೇಶ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಪಗಡೆ ಆಟ ದೂತ್ ನಡೀತಾ ಇರುತ್ತೆ. ಇದರಲ್ಲಿ ಇವಳದು ದ್ರೌಪದಿದು ವಸ್ತ್ರ ಸಂಹಾರ ಆದಾಗ ಸಂಹರಣ ಮಾಡಬೇಕಾದ್ರೆ ಕೃಷ್ಣ ಮೇಲಿಂದ ವಸ್ತ್ರ ಕೊಡ್ತಾ ಇರೋದು. ಇಲ್ಲಿ ನೋಡ್ಬೋದು ಧೃತರಾಷ್ಟ್ರ, ಭೀಷ್ಮ, ದ್ರೋಣಾದಿಗಳೆಲ್ಲ ಕೂತಿರ್ತಾರೆ. ಇಲ್ಲಿ 5 ಜನ ಪಾಂಡವರು ಎಲ್ಲ ಕಳ್ಕೊಂಡು ತಮ್ಮ ಕಿರೀಟಗಳನ್ನೆಲ್ಲ ಕೆಳಕ್ಕಿಟ್ಟು ಇಲ್ಲಿ ಶರಣ ಕೂತಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಕಿದ ಕುರು ವಂಶದ ರಾಜರು ಮಕ್ಕಳುಗಳೆಲ್ಲ ಇಲ್ಲಿರ್ತಾರೆ. ಹೌದು, ಇಲ್ಲಿ ನೋಡ್ಬೋದು ಇದು ವಿರಾಟ ಪರ್ವ. ಇದು ವಿರಾಟ ಪರ್ವದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಭೀಮ ನಳಮಹಾರಾಜನಾಗಿರ್ತಾನೆ, ಅದಕ್ಕೆ ಅವ್ನಿಗೆ ಅಲ್ಲಿರ್ತಾರೆ. ಇಲ್ಲಿ ಇವನು ಧರ್ಮರಾಯ, ಇಲ್ಲಿ ಅರ್ಜುನ ಇದಾಗಿರ್ತಾನೆ, ಏನಂತಾರೆ ಬೃಹನ್ನಳಿಯಾಗಿ ನಾಟಕ ಕಲಿಸ್ಕೊಡ್ತಾ ಇರ್ತಾಳೆ. ಇಲ್ಲಿ ನಕುಲಲ್ಲ ಸಹದೇವರು ಸಹದೇವ ತುಂಬ ಕುದುರೆ ಪಾಲನೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತೆ. ನಕುಲನು ಸಹದೇವನು ಅವರು ಇರ್ತಾರೆ. ಇಲ್ಲಿ ಇನ್ನೊಬ್ಬ ದನ ಮೇಯಿಸ್ತಾ ಇರ್ತಾರೆ. ಹಾಗಾಗಿ ಇದು ಒಂದು ಅದು. ನೆಕ್ಸ್ಟು ಇಲ್ಲಿ ಬಂತು ಅಂದರೆ ಕೆಳಗಡೆ ಇದು ನೋಡ್ಬೋದು, ಇದು ತುಂಬ ವಿಶೇಷ. ದ್ರೋಣರು ಹೇಳ್ತಾರೆ ನಿಮಗೆ ಅಲ್ಲಿ ಹಕ್ಕಿ ಕಾಣ್ತಾ ಇದೆ, ಅಲ್ಲಿ ಏನು ಕಾಣ್ತಾ ಇದೆ ನೋಡಿ ಅಂತ. ಎಲ್ಲರೂ ಹಕ್ಕಿ ಕಾಣ್ತಾ ಇದೆ, ಮರ ಕಾಣ್ತಾ ಇದೆ ಅಂದರೆ ಅರ್ಜುನ ಹೇಳ್ತಾನೆ ನನಗೆ ಹಕ್ಕಿ ಕಣ್ಣು ಕಾಣ್ತಾ ಇದೆ ಅಂತ. ಆ ಒಂದು ಅವರ ಒಂದು ಗುರುಕುಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿಸ್ಬೇಕಾದ್ರೆ ನಡೆಯೋ ಒಂದು ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಭೀಮ್ಗೆ ತಾನೇ ಬಲಶಾಲಿ ಅಂತ ತುಂಬ ಅಹಂಕಾರ ಇರುತ್ತೆ. ಆ ಅಹಂಕಾರ ಮುರಿಬೇಕು ಅಂತ ಒಂದು ಹನುಮಂತ ದಾರಿಲಿ ಅಡ್ಡ ಆಗಿ ತನ್ನ ಬಾಲ ಬಿಟ್ಟು ಕೂತಿರ್ತಾನೆ. ಎಷ್ಟು ಹೇಳಿದ್ರು ಭೀಮ ಬಂದು ಜಾಗ ಬಿಡು ಅಂದರೆ ಹನುಮಂತ ಬಿಡಲ್ಲ. ನಂಗೆ ಬಾಲ ಎತ್ತಕ್ಕಾಗಲ್ಲ, ನೀನೇ ಸೈಡ್ಗೆ ಇಡು ಅಂದಾಗ ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬಾಲ ಅಳ್ಳಾಡ್ಸೋಕ್ಕಾಗಲ್ಲ. ಅಲ್ಲಿಗೆ ಅವನ ಒಂದು ಗೌರವಭಂಗ ಆಗುತ್ತೆ ಆ ಸನ್ನಿವೇಶ. ಇದು ನೋಡ್ತಾ ಇರ್ಬೋದು ಕರ್ಣ ಗುರುಭಕ್ತಿ. ಅಂದರೆ ಕರ್ಣ ಪರಶುರಾಮನ ಹತ್ರ ಹೋಗ್ಬೇಕಾದ್ರೆ ತಾನು ಸೂತ ಪುತ್ರ ಅಂತ ಹೇಳ್ಕೊಂಡಿರೋದಿಲ್ಲ, ವಿದ್ಯೆಯೆಲ್ಲ ಕಲ್ತು ಬಿಡ್ತಾನೆ. ಅವನ ತೊಡೆ ಮೇಲೆ ಪರಶುರಾಮರು ಮಲಗಿದ್ದಾಗ ಒಂದು ದುಂಬಿ ಬಂದು ಅವನ ತೊಡೆ ಕಚ್ತಾ ಇರುತ್ತೆ. ಎಷ್ಟೇ ರಕ್ತ ಬಂದರೂ ಕೂಡ ಕರ್ಣ ವಿಚಲಿತಲಾಗಿ ಗುರುಗಳಿಗೆ ನಿದ್ರಾ ಭಂಗ ಆಗುತ್ತೆ ಅಂತ ಅವನು ಹೇಳೋದಿಲ್ಲ. ಆವಾಗ ಪರಶುರಾಮರು ನೀನು ಇಷ್ಟೊಂದು ನೋವು ತಡೆದಿದ್ಯಾ ಅಂದರೆ ನೀನು ನಿಜವಾಗಲೂ ನೀನು ಕ್ಷತ್ರಿಯ ಅಲ್ಲ, ನೀನು ಯಾರು ಅಂತ ಹೇಳು ಅಂತಾಗ ಅವನು ಸೂತಪುತ್ರ ಅಂದಾಗ ಪರಶುರಾಮರು ಅವನಿಗೆ ಶಾಪ ಕೊಟ್ಬಿಡ್ತಾರೆ, ನಿನಗೆ ಬೇಕಾದ ಸಮಯದಲ್ಲಿ ವಿದ್ಯೆ ಮರ್ತೋಗ್ಲಿ ಅಂತ. ಆ ಒಂದು ಶಾಪ ಕೊಟ್ಟ ಒಂದು ಸಂದರ್ಭ ಇದು ನೋಡ್ಬೋದು. ಇದು ಇಲ್ಲಿ ಕೃಷ್ಣ ಸುಧಾಮಂಗೆ ಉಪಚರಿಸ್ತಾ ಇರೋದು. ತನ್ನ ಕುಚೇಲ ಮತ್ತು ಕುಚೇಲ ಅಂತಲೂ ಅಂತೀವಿ, ಸುಧಾಮ ಅಂತೂ ಅಂತೀವಿ, ಅದನ್ನು ನೋಡ್ಬೋದು. ಇಲ್ಲಿ ಅವನ ಆಸ್ಥಾನಕ್ಕೆ ಬಂದಾಗ ಅವಲಕ್ಕಿ ಕೊಡಲಿಲ್ಲ ಅನ್ನೋದಕ್ಕೆ ಅವನು ಬರ್ತನ ಬಂದ್ಬಿಟ್ಟಿರ್ತಾನೆ. ಆಮೇಲೆ ಬಂದಾಗ ಅವನು ಸ್ನೇಹನ ಕೃಷ್ಣ ಹೇಗೆ ತೀಡ್ದ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಇದು ಯಾವುದಪ್ಪ ಅಂದರೆ ದ್ರೌಪದಿ ಸ್ವಯಂವರ. ದ್ರೌಪದಿ ಸ್ವಯಂವರದಲ್ಲಿ ಯಾರು ಮೇಲ್ಗಡೆ ಕಾಣ್ತಾ ಇರೋ ಮೀನಿನ ಕಣ್ಣು ಹೊಡಿತಾರೆ, ಕೆಳಗಡೆ ಇರೋ ಎಣ್ಣೆ ಅಥವಾ ನೀರಲ್ಲಿ ಅಂತ ಹೇಳಿದಾಗ ಅರ್ಜುನ ಒಂದು ಪಂದ್ಯ ಗೆದ್ದು ಸ್ವಯಂವರದಲ್ಲಿ ದ್ರೌಪದಿನ ಗೆದ್ಕೊಂಬರ್ತಾನೆ. ಆ ಒಂದು ಸನ್ನಿವೇಶ ಇದು ಟೋಟಲ್. ಈಗ ಫುಲ್ ತೋರಿಸೋಣ.
ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದು ಇಷ್ಟು ದೊಡ್ಡ ಬೊಂಬೆ ಹಬ್ಬದನ್ನು ಎಲ್ಲಿ ಮಾಡಿದ್ದಾರೆ ಅಂದರೆ ನಮ್ಮ ಪ್ರೀತಿ ಅನಂತ್ ಅವರ ಮನೆಯಲ್ಲಿ ಕತ್ರಗುಪ್ಪೆ. ಅವರ ತಾಯಿಯ ಒಂದು ಈ ಆಸಕ್ತಿಗೆ ನಿಜವಾಗ್ಲೂ ಬೇಷ್ ಅನ್ನಲೇಬೇಕು. ಇವನ್ನೆಲ್ಲ ಒಂದು ವರ್ಷ ಎತ್ತಿಟ್ಟು ಮತ್ತು ಈ ನವರಾತ್ರಿ ಸಂದರ್ಭದಲ್ಲಿ ಎಲ್ಲ ತೆಗೆದು ಕ್ಲೀನಾಗಿ ಈ ಥರ ಜೋಡಿಸಿಡ್ತಾರೆ. ನರಸಿಂಹಮೂರ್ತಿಯವ್ರ ಮನೆ, ಕತ್ರಗುಪ್ಪೆ, ಬೆಂಗಳೂರು.